ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಮೀಡಿಯಾ ಮನ್ವಂತರ. ಬಹಳ ದಿನಗಳ ನಂತರ ಒಂದು ವಿಚಾರ, ಧರ್ಮ ದೈವ ಅನ್ನುವ ವಿಷಯದೊಂದಿಗೆ ಬಂದಿರುವೆ. ಸಬ್ಸ್ಕ್ರೈಬ್, ಲೈಕ್, ಶೇರ್ ಮೂಲಕ ಪ್ರೋತ್ಸಾಹಿಸಿ. ಇದೊಂದು ನಾ ಕಂಡ ಚಲನಚಿತ್ರವೂ ಹೌದು, ಒಂದು ನೈಜ ಜೀವನ ಕ್ರಮವೂ ಹೌದು. ದೈವದ ವಿಚಾರ ಬಂದಾಗ ಧರ್ಮ ಕರ್ಮಗಳು ಮೊದಲಾಗುತ್ತವೆ. ಮನುಷ್ಯನಿಗೆ ಯಾವ ವಿಷಯ ಬದುಕಿಗೆ ಭದ್ರತೆ, ಭರವಸೆ ಮತ್ತು ಸಮಾಧಾನವನ್ನು ನೀಡುತ್ತದೆಯೋ ಅದಕ್ಕೆ ಆತ ಹೆಚ್ಚಿನ ಮಹತ್ವವನ್ನು ನೀಡುತ್ತಾನೆ. ತುಳುವರಿಗೆ ದೇವರಿಗಿಂತ ಹೆಚ್ಚು ಈ ವಿಚಾರಗಳಲ್ಲಿ ಹೊಂದಿಕೊಂಡದ್ದು ದೈವಗಳು. ದೇವರು ಮೌನದ ಒಂದು ಮೂರ್ತಿಯಂತೆ ಕಂಡರೆ, ದೈವಗಳು ನಮ್ಮ ನಡುವೆಯೇ ಇದ್ದು ನಮ್ಮೊಂದಿಗೆ ಇರುವ, ನಮ್ಮ ಅಳಲಿಗೆ ಸ್ಪಂದಿಸುವ ಅಲೌಕಿಕ ಶಕ್ತಿಗಳಾಗಿ ತುಳುನಾಡಿನಲ್ಲಿ ಮೆರೆದವು. ಇದರಿಂದ ತುಳುವರು ದೈವಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದರು. ಇಂತಹ ಐತಿಹಾಸಿಕ ವಿಚಾರವೊಂದರಿಂದ ಪ್ರೇರಿತವಾದ ನೈಜತೆಯನ್ನು ನಂಬಿಕೆ ಮತ್ತು ಆಚಾರಕ್ಕೆ ಧಕ್ಕೆಯಾಗದಂತೆ ಕಟ್ಟಿದ ಕಥೆಯ ರೀತಿಗೆ ಶಬಾಸ್ ಅನ್ನಲೇಬೇಕು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಲ್ಲ. ನಿತ್ಯದ ಪ್ರತಿ ಕ್ಷಣವು ಹೆತ್ತ ತಾಯಿಯಂತೆ, ನೆರಳಾಗುವ ತಂದೆಯಂತೆ, ಜೊತೆಗಿರುವ ಮಾವನಂತೆ, ತಿದ್ದಿ ತೀಡುವ ಗುರುವಿನಂತೆ ನಮ್ಮೊಳಗೆ ನಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಮ್ಮ ದೈವಗಳ ಬಗ್ಗೆ ತಯಾರಾದ ಚಿತ್ರವಿದು ಧರ್ಮದೈವ. ನಂಬಿದವರ ಪಾಲಿಗೆ ರಕ್ಷಿಸುವ ಸಲುವಾಗಿ ಅಭಯವನ್ನು ನೀಡುವ ದೈವ ಆರಾಧನೆಯು ನಮ್ಮ ತುಳುನಾಡಿನ ಹೆಮ್ಮೆಯ ಸಂಸ್ಕೃತಿ. ಬದಲಾಗುವ ಕಾಲಮಾನಗಳ ಭರಾಟೆಯಲ್ಲಿ ಆಚರಣೆ ಹೊಸ ರೀತಿಯ ಬದಲಾವಣೆಗೆ ಹೊಂದಿಕೊಂಡು ಹೋಗುತ್ತಿದೆ. ತುಳುನಾಡಿನ ಆಚಾರ ವಿಚಾರಗಳಲ್ಲಿ ಮೊದಲ ಮಾತೆ ದೈವದ ಹೆಸರು. ಕೊನೆಯಲ್ಲೂ ಉಸಿರಿನಲ್ಲಿ ಬೆರೆತು ಮನಕ್ಕೆ ಹಸಿರಾಗಿ ಕಾಯುವ ದೈವದ ಹೆಸರು. ಇಂತಹ ಸಬ್ಜೆಕ್ಟ್ ಮೂಲಕ ಹಲವು ಚಿತ್ರಗಳು ತೆರೆಗೆ ಬಂದರು. ಹೊಸದಾಗಿ ಸಜ್ಜಾಗಿರುವ ಇಂಗ್ಲಿಷ್ ಸಬ್ ಟೈಟಲ್ನಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ನಿತಿನ್ ರೈ ಕುಕ್ಕುವಲ್ಲಿ ಡೈರೆಕ್ಷನ್ ನಲ್ಲಿ ಬಂದಿರುವ ಚಿತ್ರವೇ ಈ ಧರ್ಮದೈವ. ನಂಬಿಕೆ ವಿಶ್ವಾಸದಲ್ಲಿ ಮೊದಲಿಗೆ ತುಳುನಾಡಿನಲ್ಲಿ ಪ್ರತಿಯೊಬ್ಬರಿಗೂ ಮನದಿ ನೆಲೆಸಿದ ದೈವವೇ ಆಗಿದೆ. ಈ ಧರ್ಮದೈವ ಚಿತ್ರವನ್ನು ಚಿತ್ತವಿಟ್ಟು ನೋಡುವ ಭಾಗ್ಯ ಲಭಿಸಿದ್ದು ಒಂದು ಅದ್ಭುತ ಅನುಭವ. ಪುತ್ತೂರಿನ ಏಕೈಕ ಚಿತ್ರಮಂದಿರ ಅಂದರೆ ಅದು GL1 ಮಾಲ್ನಲ್ಲಿರುವ ಭಾರತ್ ಸಿನಿಮಾಸ್. ದೈವ ಅಂದ ಕೂಡಲೇ ಇಲ್ಲಿ ಪ್ರತಿಯೊಬ್ಬರೂ ನ್ಯಾಯದ ಬಾಗಿಲೆಂದೇ ನಂಬುತ್ತಾರೆ. ಆಧುನಿಕತೆ ಬೆಳೆದಂತೆ ನಮ್ಮಲ್ಲಿ ಕಾಣೆಯಾಗುತ್ತಿರುವ ನೈತಿಕ ನ್ಯಾಯಯುತ ಜೀವನದಲ್ಲಿ ಏರುಪೇರು ಕಂಡುಬರುತ್ತಿರುವುದು ಸತ್ಯವಲ್ಲವೇ? ಕೋರ್ಟು, ಕಚೇರಿ, ಕಾನೂನು, ಪೊಲೀಸ್ ಎಲ್ಲವಿದ್ದರೂ ಏನೋ ಒಂದು ಕೊರತೆಯ ಭಾವ. ಯಾಕೆಂದರೆ ನಮ್ಮ ನೈತಿಕ ಪ್ರಜ್ಞೆಯ ಕೊರತೆ. ಸತ್ಯ ಅಸತ್ಯ, ಧರ್ಮ ಅಧರ್ಮ, ನ್ಯಾಯ ಅನ್ಯಾಯಗಳನ್ನು ಅಳೆಯುವ ಮಾಪನ ನಮ್ಮಲ್ಲೇ ಮೂಡಬೇಕಾದರೆ ಅಗತ್ಯವಾಗಿ ನಂಬಿಕೆಯ ನೆರಳೊಂದು ನಮಗೆ ಬೇಕಾಗಿದೆ. ಜಾತಿ ಮತಗಳನ್ನು ಮೀರಿದ ರೀತಿಯಲ್ಲಿ ಈ ಕರಾವಳಿ ಭಾಗದಲ್ಲಿನ ಜನರ ಇಷ್ಟಾರ್ಥಗಳು ದೈವಗಳ ಕೊಡಿಯಡಿಯಲ್ಲಿ ನೆರವೇರುವುದು. ಇದನ್ನ ಅರ್ಥೈಸುವಲ್ಲಿ ಖಂಡಿತವಾಗಿಯೂ ನಿತಿನ್ ರೈ ಕುಕ್ಕುವಲ್ಲಿ ತಂಡದ ಧರ್ಮದೈವ ಸಾಕ್ಷಿಯಾಗುತ್ತದೆ. ಸ್ನೇಹಿತರೆ, ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ದೈವಾರಾಧನೆಯನ್ನು ಜನರು ಭಕ್ತಿ ಶ್ರದ್ಧೆಯಿಂದ ಇಂದಿಗೂ ಆಚರಣೆ ಮಾಡಿಕೊಂಡು ಬಂದಿರುವುದರಿಂದ ನಮ್ಮ ತುಳುನಾಡಿನ ಸಂಸ್ಕೃತಿಗಳು, ಆಚರಣೆಗಳು ಇಂದಿಗೂ ಜೀವಂತವಾಗಿವೆ. ಇದು ಇಂದಿನ ನಮ್ಮ ತಲೆಮಾರಿಗೆ ನಮ್ಮ ಹಿರಿಯರು ಕಟ್ಟಿಕೊಟ್ಟ ನಿಧಿಯಾಗಿದೆ. ಅದನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲಿದೆ. ರೀಲ್ಸ್ ಮಾಡಲು, ಸ್ಟೇಟಸ್ ಹಾಕಲು, ಶೇರ್ ಮಾಡಿ ಲೈಕ್ ಗಿಟ್ಟಿಸಲು ಮಾತ್ರ ಸೀಮಿತವಾಗಿರದೆ ನಮ್ಮೊಳಗಿನ ಧರ್ಮದ ಜಾಗೃತಿಗಾಗಿ ಎಂಬುದನ್ನು ಹೇಳದೆ ತೋರಿಸಿದ್ದು ನಿತಿನ್ ರೈ ಕುಕ್ಕುವಲ್ಲಿ ಧರ್ಮದೈವದ ಮೂಲಕವಾಗಿ. ದೈವದ ಮೇಲಿನ ನಂಬಿಕೆಗಿಂತಲೂ ನಾವು ನಡೆಯುವ ಮಾರ್ಗ ಸನ್ಮಾರ್ಗವಾಗಲು ಇಂತಹ ಚಿತ್ರಗಳು ಕಿರಿಯರಿಂದ ಹಿರಿಯರಿಗೂ ಸಂದೇಶಯುಕ್ತ ಮನರಂಜನೆ ಎಂದು ಹೇಳಬಹುದಾಗಿದೆ. ಹಿಂದೊಮ್ಮೆ ತುಳುನಾಡಿನ ದೈವಗಳ ಬಗ್ಗೆ ಚಿತ್ರವೊಂದು ಬಂದಾಗ ಅದನ್ನು ಪೂರ್ತಿಯಾಗಿ ನೋಡಲು ಮನಸ್ಸು ಬಂದಿರಲಿಲ್ಲ. ಕಾರಣ ಇನ್ನೂ ಸಿಕ್ಕಿಲ್ಲ. ಆದರೆ ಈಗ ನೋಡಿದ ಚಿತ್ರದ ಬಗ್ಗೆ ಅನಿಸಿದ್ದು ಏನೆಂದರೆ ಇದೊಂದು ಬೇಕಾಗಿತ್ತು. ಅಲೌಕಿಕ ಶಕ್ತಿಗಳು ತುಳುನಾಡಿಗೆ ಬಂಗಾರದ ದೀಪದಲ್ಲಿ ಬೆಳ್ಳಿಯ ಬೆಳಕಾಗಿವೆ ಅನ್ನುವ ಸತ್ಯ, ಸತ್ಯ ನ್ಯಾಯದ ದಾರಿಗೆ ದೀಪವಾಗುವುದು ಎಂಬ ಅರಿವು ನಮಗೆ ಖಂಡಿತವಾಗಿಯೂ ಮೂಡುತ್ತದೆ ಈ ಚಿತ್ರದ ಮೂಲಕವಾಗಿ. ನಮ್ಮ ಸಂಸ್ಕೃತಿಯ ಬಗ್ಗೆ ಬಹಳ ಮಾತುಗಳನ್ನು ಕೇಳಿರುವ ನಮಗೆ ಅದನ್ನು ಪಾಲಿಸಬಹುದಾದ ದಾರಿ ಯಾವುದು? ಈ ಪ್ರಶ್ನೆಗೆ ಉತ್ತರವಾಗಿ ಆ ಮಾರ್ಗದಲ್ಲಿ ಪ್ರಸನ್ನತೆಯಿಂದ ಸಾಗಲು ದೀವಟಿಕೆಯೇ ನಮ್ಮ ನಂಬಿಕೆಯ ಪರಮಾಪ್ತ ದೈವಗಳು. ರೋಮಾಂಚಕ ಮತ್ತು ಭಯಾನಕವೆಂದೆನಿಸಿದರೂ
ಸತ್ಯದ ದಾರಿಯಲ್ಲಿ ನಡೆವ ನನಗೆ ಬೆಂಗಾವಲಾಗಿ ಅಧರ್ಮ ಅನ್ಯಾಯಗಳಿಂದ ರಕ್ಷಿಸುವ ಶಕ್ತಿ ಅಂದರೆ ಅದು ನಮ್ಮ ಆರಾಧ್ಯ ದೈವವೇ ಆಗಿರುತ್ತದೆ. ನಷ್ಟ ಆಪತ್ತುಗಳಿಂದ ಪಾರು ಮಾಡುತ್ತಾ ಸಜ್ಜನರ ರಕ್ಷಣೆಗೆ ನಿಂತ ಅಗೋಚರ ಶಕ್ತಿ ಈ ದೈವಗಳು. ಇಂತಹ ಒಂದು ಕಥಾವಸ್ತುವಿಗೆ ನ್ಯಾಯಯುತ ಗೌರವ ದೊರಕಿಸಿದ ಚಲನಚಿತ್ರದ ಶೀರ್ಷಿಕೆ ಧರ್ಮದೈವ. ಖಂಡಿತವಾಗಿಯೂ ಈ ಚಿತ್ರ ಯಶಸ್ವಿಯಾಗಲೆಂದು ಹಾರೈಸುತ್ತೇವೆ. ಇಂತಹ ಪ್ರಯತ್ನಗಳಿಗೆ ನಮ್ಮ ಪ್ರೋತ್ಸಾಹ ಇದ್ದೇ ಇರಬೇಕಾಗಿದೆ. ಬಹುಭಾಷಾ ನಟ ರಮೇಶ್ ರೈ ಕೊಕ್ಕುವಲ್ಲಿ ಮತ್ತೊಮ್ಮೆ ತುಳುನಾಡಿನ ಅನುಭವಿ ಕಲಾವಿದರಾಗಿ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದರೆ, ಚೇತನ್ ರೈ ಮಾನಿ ತಮ್ಮ ಪಾತ್ರಕ್ಕೆ ಜೀವ ತುಂಬಿದ ರೀತಿಗೊಂದು ನಮ್ಮ ಸಲಾಂ. ಇನ್ನು ಪಾತ್ರವೇ ತಾನೆಂಬಂತೆ ಬದಲಾಗುವ ದೀಪಕ್ ರೈ ಪಾನಾಜೆ ಇಲ್ಲಿಯೂ ಕಾಣಸಿಗುತ್ತಾರೆ. ಇನ್ನು ರೂಪಾ ವರ್ಕಾಡಿ ಅಭಿನಯ ನೈಜತೆಯನ್ನೇ ನಾಚಿಸುತ್ತದೆ. ಇನ್ನು ಬೇರದಲ್ಲಿ ಗಡಿಬಿಡಿ ಮಾಡಬಾರದು, ಮಾಡಿದರೆ ಏನಾಗುತ್ತದೆ ಇನ್ನು ತೋರಿಸಿಕೊಟ್ಟ ಪ್ರಾತ್ಯಕ್ಷಿಕತೆ ಚೆನ್ನಾಗಿತ್ತು. ಯಕ್ಷಗಾನದ ಸನ್ನಿವೇಶ, ಪೊಲೀಸ್ ಅಧಿಕಾರಿಯ ಗತ್ತು ಗಮ್ಮತ್ತಾಗಿತ್ತು. ಉಳಿದ ಪಾತ್ರಗಳು ಅದರ ಮಹತ್ವವನ್ನು ಸ್ಪಷ್ಟಪಡಿಸದೆ ಮರೆಯಾಗುವುದಿಲ್ಲ. ಆ ಎಲ್ಲಾ ಪಾತ್ರಗಳ ಕಲಾವಿದರನ್ನು, ಅವರ ಅಭಿನಯವನ್ನು ಗೌರವಿಸಬೇಕಾಗುತ್ತದೆ. ಹಿನ್ನೆಲೆಯಲ್ಲಿ ಮೂಡಿದ ಸತೀಶ್ ಪಟ್ಲರ ಹಾಡು ಭಾವನಾತ್ಮಕ, ಭಕ್ತಿಪೂರ್ವಕವಾಗಿ ಸಂಪನ್ನವಾಗಿದೆ. ಪ್ರತಿ ಪಾತ್ರವು ಅದರದ್ದೇ ಆದ ಮಹತ್ವವನ್ನು ಹೊಂದಿರುವುದು ಕಾಣಸಿಗುತ್ತದೆ. ಮಕ್ಕಳಿಗೂ ಹಿರಿಯರಿಗೂ ಮಹಿಳೆಯರಿಗೂ ಯುವಕರಿಗೂ ಮೆಚ್ಚುಗೆಯಾಗುವ ಪಾತ್ರಗಳು, ದೃಶ್ಯ ವೈಭವ ಇದ್ದೇ ಇರುವುದು. ನೈಜತೆಗೆ ಒತ್ತು ನೀಡುತ್ತಾ ಮೂಡಿಬಂದ ಧರ್ಮದೈವ ಚಲನಚಿತ್ರವನ್ನು ನೋಡುವ ಅವಕಾಶ ತಮಗೂ ಇರುವುದು. ಕೊನೆಗೂ ಅನಿಸುವುದು ಏನೆಂದರೆ, ತುಳುನಾಡಿನ ಕಥೆಯನ್ನು ಅದರ ಸ್ವರೂಪಕ್ಕೆ ಧಕ್ಕೆಯಾಗದಂತೆ ಈ ರೀತಿಯಲ್ಲಿಯೂ ನಿರೂಪಿಸಬಹುದೆಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತುಳು ಚಿತ್ರರಂಗದಲ್ಲಿ ಇಂತಹ, ಅಂದರೆ ಈ ರೀತಿ ನೀತಿ ರಿವಾಜುಗಳನ್ನು ಮನಮುಟ್ಟುವಂತೆ ಈ ತೆರನಾಗಿ ಹೇಳಬಹುದು ಎಂಬುದನ್ನು ಕಥೆ, ಚಿತ್ರಕಥೆ, ಸಂಕಲನ, ಸಂಗೀತ, ಛಾಯಾಗ್ರಹಣಗಳು ಹೇಳುತ್ತಿವೆ. ಇನ್ನಷ್ಟು ಇಂತಹ ಚಿತ್ರಗಳು ಬರಲಿ. ಹಾಗೆ ಇದಕ್ಕಾಗಿ ತಮ್ಮ ಅವಿರತ ಶ್ರಮ, ಶ್ರದ್ಧೆ, ನಿಷ್ಠೆಯನ್ನು ವಹಿಸಿ ದುಡಿದ ಮತ್ತು ದುಡಿಯುತ್ತಿರುವ ಕೈಗಳು ನೆಮ್ಮದಿಯನ್ನು ಕಾಣುವಂತೆ ಶ್ರೀದೇವರು, ಶ್ರೀದೈವಗಳ ಶ್ರೀರಕ್ಷೆ ಇರಲೆಂದು ನಮ್ಮ ಹಾರೈಕೆ. ಮತ್ತೊಮ್ಮೆ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಲೈಕ್, ಸಬ್ಸ್ಕ್ರೈಬ್, ಶೇರ್ಗಳ ಮೂಲಕ ಮೀಡಿಯಾ ಮನ್ವಂತರ ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹ ಇರಲೆಂದು ಕೇಳಿಕೊಳ್ಳುತ್ತಾ, ಜೈ ತುಳುನಾಡು, ಜೈ ಕರ್ನಾಟಕ, ಜೈ ಹಿಂದ್.